ಸ್ನೇಹಿತರೆ, ದರ್ಶನ್ ಹಾಗೆ ದರ್ಶನ್ ಗ್ಯಾಂಗ್ನ ವಿಕೃತ ಕೃತ್ಯಗಳು ಬಗೆದಷ್ಟು ಬಯಲಾಗ್ತಿವೆ. ರಾಜ್ಯ ಮಾತ್ರವಲ್ಲದೆ ದೇಶದಾದ್ಯಂತ ಈ ಕೃತ್ಯ ತುಂಬಾ ಚರ್ಚೆಗೆ ಒಳಗಾಗುತ್ತಿದೆ. ಈ ಕೇಸ್ನ ಮತ್ತಷ್ಟು ಭಯಾನಕ ಅಂಶಗಳು ಒಂದೊಂದಾಗಿ ಹೊರಬೀಳ್ತಿವೆ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರವನ್ನ ಸರ್ಕಾರಿ ವಕೀಲರು ಹೇಳಿದ್ದಾರೆ. ಈ ಒಂದು ಘಟನೆ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಮುಜುಗರವನ್ನ ಉಂಟು ಮಾಡುತ್ತಿದೆ. ಒಬ್ಬ ಸ್ಟಾರ್ ನಟ ಇಂತಹದ್ದೊಂದು ಕೃತ್ಯವನ್ನ ಎಸಗಿರುವುದನ್ನ ಕನ್ನಡ ಚಿತ್ರರಂಗ ಹಿಂದೆಂದೂ ಕಂಡಿರಲಿಲ್ಲ. ಈಗ ಚಿತ್ರರಂಗದ ಖ್ಯಾತ ಹಾಸ್ಯ ನಟರಾದ ಚಿಕ್ಕಣ್ಣನವರಿಗೂ ಸಹ ಈ ಕೇಸ್ ಸುತ್ತಿಕೊಳ್ಳುವ ಆತಂಕ ಎದುರಾಗಿದೆ. ಹಾಗಾದ್ರೆ ರೇಣುಕಾ ಸ್ವಾಮಿ ಅವರ ಕೇಸ್ನಲ್ಲಿ ಚಿಕ್ಕಣ್ಣನವರ ಪಾತ್ರ ಏನು ಎನ್ನುವುದನ್ನ ತಿಳಿಯೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಪಡೆಯಬಹುದು. ಹಾಗೆ ನಮಗೆ ಸಪೋರ್ಟ್ ಮಾಡಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸ್ನೇಹಿತರೆ, ರೇಣುಕಾ ಸ್ವಾಮಿಯ ಕೊಲೆಯ ಪ್ರಕರಣ ದಿನ ದಿನಕ್ಕೆ ಹೊಸ ಹೊಸ ಆಯಾಮವನ್ನ ಪಡೆದುಕೊಳ್ಳುತ್ತಿದೆ. ದರ್ಶನ್ ರವರ ಈ ಕೃತ್ಯಕ್ಕೆ ಬಲಿಯಾದದ್ದು ಕೇವಲ ರೇಣುಕಾ ಸ್ವಾಮಿ ಅಲ್ಲ, ಬದಲಿಗೆ ಈಗ ಬಂದಿಯಾಗಿರುವ ಎಲ್ಲ ಆರೋಪಿಗಳ ಕುಟುಂಬಗಳು. ಒಂದು ಹೆಣ್ಣಿನ ಮೇಲೆ ಅತಿಯಾದ ಮೋಹವನ್ನ ಇಟ್ಟುಕೊಂಡ್ರೆ ಏನ್ ಆಗಬಹುದು ಅನ್ನೋದಕ್ಕೆ ಈ ಪ್ರಕರಣ ಒಂದು ಸ್ಪಷ್ಟ ಉದಾಹರಣೆ. ಇನ್ನು ದರ್ಶನ್ ಬಂಧಿತವಾಗಿ 1 ವಾರ ಕಳೆದರೂ ದರ್ಶನ್ ತಾಯಿ ಹಾಗೆ ಅವರ ಸಹೋದರನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಕೆಲವು ಮೂಲಗಳ ಪ್ರಕಾರ ದರ್ಶನ್ ಅವರು ಅವರ ತಾಯಿಯ ಜೊತೆಗೂ ಸಹ ಗಲಾಟೆಯನ್ನ ಮಾಡಿಕೊಂಡಿದ್ದಾರಂತೆ. ಹಾಗಾಗಿ ದರ್ಶನ್ ತಾಯಿ ಅವರ ಕಿರಿಯ ಮಗನ ಮನೆಯಲ್ಲಿದ್ದಾರೆ. ಇನ್ನು ದರ್ಶನ್ ತಮ್ಮ ತಮ್ಮನ ಜೊತೆಗೆ ಸಹ ಜಗಳವಾಡಿಕೊಂಡಿದ್ದಾರೆ. ಇವರಿಬ್ಬರು ಮಾತು ನಿಲ್ಲಿಸಿ ವರ್ಷಗಳೇ ಕಳೆದಿವೆ ಅಂತೆ. ದರ್ಶನ್ ಅವರ ಪತ್ನಿ ಇದುವರೆಗೆ ಮೌನವಾಗಿದ್ದು, ಈಗ ದರ್ಶನ್ ರವರ ಬೆಂಬಲಕ್ಕಾಗಿ ವಕೀಲರನ್ನ ಭೇಟಿಯಾಗಿದ್ದಾರೆ. ಇದೆಲ್ಲ ಒಂದು ಕತೆ ಆದ್ರೆ ಈಗ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಚಿಕ್ಕಣ್ಣನವರನ್ನ ಸಹ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಹೆಚ್ಚಾಗಿದೆ ಎನ್ನುವಂತಹ ಮಾಹಿತಿ ಹರಿದಾಡುತ್ತಿದೆ. ಯಾಕಂದ್ರೆ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡೋದಕ್ಕೂ ಮೊದಲು ದರ್ಶನ್ ಪಾರ್ಟಿ ಒಂದರಲ್ಲಿ ಭಾಗಿಯಾಗಿದ್ರಂತೆ. ಆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಸೇರಿದಂತೆ ಹಲವಾರು ನಿರ್ಮಾಪಕರು ಸೇರಿದ್ರು ಎನ್ನುವ ಮಾಹಿತಿ ಇದೆ. ಹಾಗಾಗಿ ಆ ಪಾರ್ಟಿಯಲ್ಲಿ ಈ ಕೊಲೆಯ ಬಗ್ಗೆ ಏನಾದರೂ ಸಂಚನ್ನ ರೂಪಿಸಲಾಗಿತ್ತಾ ಎನ್ನುವಂತಹ ಅನುಮಾನಗಳು ದಟ್ಟವಾಗಿದ್ದು, ಇದರ ವಿಚಾರಣೆಗಾಗಿ ಚಿಕ್ಕಣ್ಣನವರನ್ನ ವಿಚಾರಣೆಗೆ ಒಳಪಡಿಸುವ ಸಂಭವವಿದೆ. ಹೀಗಾಗಿ ಚಿಕ್ಕಣ್ಣನವರಿಗೆ ಇದರ ಬಗ್ಗೆ ತನಿಖಾಧಿಕಾರಿಗಳು ನೋಟಿಸ್ ನೀಡಿದ್ದಾರಂತೆ. ಹಾಗಾಗಿ ಚಿಕ್ಕಣ್ಣನವರನ್ನು ಸಹ ವಿಚಾರಣೆಗೆ ಒಳಪಡಿಸುವ ಅವಕಾಶಗಳು ಹೆಚ್ಚಾಗಿವೆ. ಒಂದು ವೇಳೆ ಚಿಕ್ಕಣ್ಣನವರು ಇದರಲ್ಲಿ ಭಾಗಿಯಾಗಿರೋದು ಸಾಬೀತಾದರೆ ಮತ್ತೊಬ್ಬ ಚಿತ್ರನಟ ಇದರಲ್ಲಿ ಅಂದರ್ ಆಗೋದು ಖಂಡಿತ. ಆ ಪಾರ್ಟಿಯಲ್ಲಿ ಅದರ ವಿಚಾರವಾಗಿ ಏನಾದರೂ ಮಾತುಕತೆಗಳು ಆಗಿದ್ರೆ ಚಿಕ್ಕಣ್ಣನವರು ಅದರಲ್ಲಿ ಭಾಗಿಯಾಗಿರುವ ಸಂಭವವಿದೆ. ಈಗಾಗಲೇ ಮತ್ತೊಬ್ಬ ವ್ಯಕ್ತಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ನೀಡಲು ಬ್ಯಾಟರಿ ನೀಡಿದ್ದಾನೆ ಎನ್ನುವ ಆರೋಪದಲ್ಲಿ ಬಂಧಿಯಾಗಿದ್ದಾನೆ. ಇದು ಇನ್ನು ಅದೆಷ್ಟು ಜನರನ್ನ ಸುತ್ತಿಕೊಳ್ಳುತ್ತೋ ನೋಡಬೇಕು. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.